ಹಾಯ್ ದೀಪ್ತಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ನಾವು ಇವತ್ತು? ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್. ಎಸ್, ನಾವು ಬೆಳಗ್ಗೆನೆ ಎದ್ದು ಆವಾಗಲೇ ಹೇಳ್ದಂಗೆ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಆದಿಯೋಗಿ ಸ್ಟ್ಯಾಚ್ಯೂ ನೋಡೋಕ್ಕೆ. ಸೊ ಇದು 112 ಫೀಟ್ ಆದಿಯೋಗಿ ಸ್ಟ್ಯಾಚ್ಯೂ. ಇಟ್ಸ್ ಒನ್ ಆಫ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರು ಹೌದು. ಬಟ್ ಈ ಲೊಕೇಶನ್ ಅಲ್ಲ, ಕೊಯಂಬತ್ತೂರು ಲೊಕೇಶನ್ನು. ಸೊ ಈ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಬೆಟ್ಟಗಳು ಇರುತ್ತೆ. ತುಂಬ ಜನ ಆಲ್ರೆಡಿ ಬಂದು ವಿಸಿಟ್ ಮಾಡಿರ್ತೀರ, ಎವರ್ ಬ್ಯಾಂಗ್ಳೂರಲ್ಲಿದ್ದವರು. ಹಾಗೆ ಬ್ಯಾಂಗ್ಳೂರಲ್ಲಿ ಇಲ್ಲದೇ ಇರೋರು ಇಲ್ಲಿಂದನೇ ನೋಡ್ಕೊಳ್ಳಿ. ಆದರೆ ನೀವು ಬೆಂಗಳೂರಿಗೆ ಏನೋ ಬಂದರೆ ಆದಿಯೋಗಿಗೆ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಮೆಡಿಟೇಷನ್ ಸೆಂಟರು. ಸೊ ಇದು 112 ಫೀಟ್ ಇರೋದಕ್ಕೂ ಒಂದು ಸ್ಪೆಸಿಫಿಕ್ ರೀಸನ್ಸ್ ಇದೆ. ಇದು ಸಿಮೆಂಟಲ್ಲೆಲ್ಲ ಮಾಡಿರೋದು, ಇದು ಸ್ಟೀಲಲ್ಲಿ ಮಾಡಿರೋದು. ಹಾಗೆ ತುಂಬ ಮ್ಯಾಸಿವ್ ಆಗಿದೆ. ನಮಗೆ ಇಲ್ಲಿಂದ ನಮ್ಗೆ ಹತ್ರ ಕಾಣಿಸ್ಬೋದು ಚಿಕ್ಕದಾಗಿದೆ ಅಂತ, ಬಟ್ ಹತ್ರ ಹೋದ್ಮೇಲೆ ತುಂಬ ದೊಡ್ಡದು. ಹಾಗೆ ಈ ಲೊಕೇಶನ್ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಸೊ ಅದು ಎಂಟ್ರೆನ್ಸ್ ಆಗಿರುತ್ತೆ. ನಾವು ಆ ಎಂಟ್ರೆನ್ಸಿಂದ ನಾವು ಬಂದಿದ್ದು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು ನಾಗದು ಸ್ಟ್ಯಾಚ್ಯೂ ಇದೆ. ಅಲ್ಲಿ ಆಫರಿಂಗ್ಸು ಮತ್ತು ಪೂಜೆಗೆ ಇದೆಲ್ಲ ಕೊಡ್ತಾರೆ. ಆದರೆ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಶೂಟ್ ಮಾಡೋದು ಬೇಡ ಅಂತ ಹೇಳಿದ್ರು ಸರ್, ಫೋಟೋ ಮತ್ತು ವಿಡಿಯೋ ಅಲ್ಲೋ ಇಲ್ಲ ಅಂದರು. ನಮ್ಮಲ್ಲಿ ನಂಗೆ ಡೌಟ್ ಆಗೋಯ್ತೆ, ನಾವಪ್ಪ ಒಳಗಡೆ ಬಿಡ್ತಾರ ಇಲ್ವಾ ಅಂತ. ಸೊ ಒಳಗಡೆ ಬಿಟ್ಟಿದ್ದಾರೆ. ನಾವಿನ್ನೇನು ಹತ್ರ ಇದ್ದೀವಿ, ಆಲ್ಮೋಸ್ಟ್ ಹತ್ರ. ಒಂದು ಖುಷಿ ವಿಚಾರ, ಒಂದು ಸೂಪರ್ ವಿಚಾರ. ಹಾಗೆ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದೇನು ಅಂದರೆ ಈ ಆದಿ ಸ್ಟ್ಯಾಚ್ಯೂ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡ್ತಾ ಇರೋದು. ಈ ಆದಿ ಯೋಗಿಲಿ 112 ಫೀಟ್ ಇದೆ ಅಲ್ಲ ದೀಪ್ತಿ, ಇದರಲ್ಲಿ ಅದು 112 ಪೋಸ್ಚರ್ಸ್ ಯೋಗಾಲಿ, ಯೋಗಿಕ್ ಇದರಲ್ಲಿ. ಸೊ ನನ್ನ ಇನ್ಫಾರ್ಮೇಶನ್ ತಪ್ಪಾಗಿದ್ರೆ ಕ್ಷಮೆ ಇರಲಿ, ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಒಂಥರ ಮೆಡಿಟೇಷನ್ ಸೆಂಟರ್ ಅಲ್ವಾ. ಸೊ 112 ಪೋಸ್ಚರ್ಸ್ ಇದೆ ಮೆಡಿಟೇಷನ್ಗೆ, ಯೋಗದಲ್ಲಿ. ಸೊ ಆದಿ ಯೋಗಿ ಈಸ್ ಅ ಫಸ್ಟ್ ಗುರು ಫಾರ್ ದ ಯೋಗ. ಸೊ ಆ ಪೋಸ್ಚರ್ ಅಲ್ಲಿ ಇರೋದು. ಸೊ ಕಣ್ಣು ಮುಚ್ಕೊಂಡಿರೋದು ಏನಕ್ಕೆ ಅಂದ್ರೆ ಅದು ಮೆಡಿಟೇಟ್ ಮಾಡ್ತಾ ಇರೋದು. ಪೋಸ್ಚರ್ಸ್ 112, ಅದರಲ್ಲಿ ಫಸ್ಟ್ ಪೋಸ್ಚರು ಆದಿಯೋಗಿ ಮಾಡಿರೋದು. ಆದಿಯೋಗಿ ಅಂದ್ರೆ ಫಸ್ಟ್ ಪೋಸ್ಚರು, ಓಕೆನಾ. ಸೊ ಆದಿಯೋಗಿ ದಿವ್ಯ ದರ್ಶನ ಹಾಕಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಲೇಸರ್ ಶೋ ಇರುತ್ತೆ. ಆ ಲೇಸರ್ ಶೋ ಹೆಂಗೆ ಅಂದರೆ ದೇವ್ರ ಮೇಲೆ ಲೈಟಿಂಗ್ಸ್ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ. ಸೊ ನೋಡ್ಬೋದು, ನಾನು ಹೇಳ್ದಂಗೆ 112 ಅಡಿ ಎತ್ತರ ಇದೆ. ಸೊ ಹಾಗೆ ಅದು ಲೈಟ್ ಶೋ ಇದೆಲ್ಲ, ಅದು ಫ್ರೀ ಇರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸು ಅಷ್ಟೇ ಫ್ರೀ ಇತ್ತು. ಬರೀ ಪಾರ್ಕಿಂಗ್ ಮಾತ್ರ ಚಾರ್ಜಸ್ ತೊಗೊಂಡ್ರು 20 ರುಪೀಸು. ಸೊ ಮೋಸ್ಟ್ಲಿ ಅದೇ ಇವ್ರಿಗೆ ಇದು ಇನ್ಕಮ್ ಅನಿಸುತ್ತೆ. ಹಾಗೆ ಇಲ್ಲಿ ನೀರ್ದು ಈ ವಾಟರ್ ಹಾರ್ವೆಸ್ಟಿಂಗು, ವಾಟರ್ ಸ್ಟೋರೇಜ್ ಎಲ್ಲ ಕ್ಲೀನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ಸಖತ್ತು ನಂಗೆ ಫೇವ್ರೇಟ್ ಏನು ಅಂದರೆ ಈ ನಂದಿ. ಯಾವಾಗನ ಬರಲಿ ಈ ನಂದಿ ಕೂತಿರೋದು ಎಸ್ಪೆಷಲಿ ಸಖತ್ ಇಷ್ಟ ನನಗೆ. ಎಷ್ಟು ಮ್ಯಾಸಿವ್ ಆಗಿದೆ ನಂದಿ ಅಂದರೆ, ನಾವೆಲ್ಲೂ ನೋಡಿಲ್ಲ ಈ ಥರ ನಂದಿ ಇರೋದು. ಇಲ್ಲಿ ತೈಲ ಅರ್ಪಣೆ ತೈಲ ಸೇವೆನೂ ಆಗುತ್ತೆ ಈ ನಂದಿಗೆ, ಇಲ್ಲಿ ಹಾಕಿದ್ದಾರೆ ಅದನ್ನ. ಹಾಗೆ ನಾವು ಹಿಂದೆಯಿಂದನೇ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಅಂತ. ನಾವು ಅನ್ಕೊಬೋದು ಏನಕ್ಕೆ ನಂದಿ ಚಿಕ್ಕದಾಗಿದೆ ಅಂತ. ಅಷ್ಟು ದೊಡ್ಡ 112 ಫೀಟಿಗೆ ಇಷ್ಟು ಅಟ್ಲೀಸ್ಟ್ ಬೇಕೇ ಬೇಕು. 12 ಅಡಿ ಇದೆ ಅಂತ. ಓಕೆ, ಇದು 12 ಫೀಟ್ ಇದೆ. ಸೊ ಇದು ಆದಿಯೋಗಿ ಸೆಂಟರ್, ಈಶಾ ಫೌಂಡೇಶನ್. ಇದು ನೋಡಿ ಸುತ್ತ ಹೇಗಿದೆ ಅಂತ. ನಾವು ಅಲ್ಲಿಂದ ನಡ್ಕೊಂಬಂದಿದ್ದು. ಸೊ ಇಲ್ಲೂ ಬೆಟ್ಟ, ಆ ಕಡೆನೂ ಬೆಟ್ಟ, ಸುತ್ತಮುತ್ತ ಬೆಟ್ಟನೇ. ಅದು ಲೈಟ್ ಶೋಗೆ ಎಲ್ಲ ಮಾಡಿರೋದು. ಹೌದು, ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಕಾಂಕ್ರೀಟ್ದು ಆರ್ಸಿ, ಅದು ಲೈಟ್ ಶೋದು. ಮೋಸ್ಟ್ಲಿ ಅಲ್ಲಿ ಲೈಟ್ ಶೋದು ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಹೌದು, ಇಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಕೆಲವೊಂದು ಪ್ಲೇಸಸ್ಸು, ಅಂದರೆ ಕೆಲವೊಂದು ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಇನ್ನು. ಪಾಂಡಿಚೇರ ಹೌದು ಮಾಡ್ತಾರೆ. ಸೊ ಹಂಗೆ ಕಂಟಿನ್ಯೂ ಆಗಿ ಮೇಲೆ ನೋಡ್ಕೊಂಡು ಬರೋಣ ಹೋಗಿ. ಮೋಸ್ಟ್ಲಿ ಇಲ್ಲಿ ಒಳಗಡೆನೂ ಶೂಟ್ ಮಾಡೋಕ್ಕೆ ಬಿಡಲ್ಲ, ಒಳಗಡೆ ಹೋಗಿ ಒಂದು ರೌಂಡ್ ಹಾಕೊಂಡ್ಬರ್ತೀವಿ. ಸೊ ಬೆಳಗ್ಗೆ ಎದ್ದು ಅರೌಂಡ್ 70 to 80 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೂ ವರ್ತ್ ಇಟ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಬಂದು ಈ ಮ್ಯಾಸಿವ್ ಸ್ಟ್ಯಾಚ್ಯೂ ಆಫ್ ಆದಿಯೋಗಿ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ.
ಹಾಗೆ ಈ ಸ್ಟ್ಯಾಚ್ಯೂ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿ ಓಪನ್ ಸ್ಪೇಸ್ ಇದೆ, ತುಂಬ ಓಪನ್ ಸ್ಪೇಸ್ ಇರೋದ್ರಿಂದ ಬಿಸಿಲಾದ್ರೆ ತುಂಬ ಶಾಖ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಅಲ್ಲಲ್ಲಿ ಮ್ಯಾಟ್ ಹಾಕಿದ್ದಾರೆ. ಸೊ ನಾವು ಆರಾಮಾಗಿ ಓಡಾಡಿಕೊಂಡು ಇರ್ಬೋದು. ಇವಾಗ ಅಷ್ಟು ಬೆಳಗ್ಗೆ ಏನು ಅಷ್ಟು ಬಿಸಿಲಿಲ್ಲ, ಸೊ ಆದ್ರಿಂದ ನಮ್ಗೇನು ಕಾಲು ಸುಡುತ್ತಾ ಇಲ್ಲ. ಬೇರೆ ಟೈಮಲ್ಲಿ ಬಂದರೆ ಕಾಲು ಸುಡ್ಬೋದು ಮೋಸ್ಟ್ಲಿ, ಅದಕ್ಕೆ ಮ್ಯಾಟ್ ಹಾಕಿದ್ದಾರೆ. ಸೊ ವಿಚ್ ಇಸ್ ಯೂಸ್ಫುಲ್ ಫಾರ್ ಅಸ್. ಹಿಂದಿತ್ತಿ ಸಮಾಚಾರ ಚೆನ್ನಾಗಿದೆ ಆಕ್ಚುಲಿ, ತುಂಬಾ ಬಿಸಿ ಅಂತ ಫೀಲ್ ಆಗ್ತಾನೆ ಇಲ್ಲ ಅಲ್ಲ. ಹಾಗೆ ತುಂಬ ಜನ ಕ್ರೌಡು ಇಲ್ಲ, ಸೊ ಅದಕ್ಕೆ ನಮಗೆ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗ್ತಾ ಇದೆ. ಸೊ ದೀಪ್ತಿ ಹಾಗೆ ಬೆಳಗ್ಗೆನೆ ಎದ್ದು ನಾವು ಆದಿಯೋಗಿ ಸ್ಟ್ಯಾಚ್ಯೂ ನೋಡಕ್ ಬಂದಲ್ಲ, ಸೊ ಇಲ್ಲಿಗೆ ಬಂದ್ಮೇಲೆ ಈ ಸ್ಟ್ಯಾಚ್ಯೂ ನೋಡಿದ್ಮೇಲೆ ವರ್ತಿತ್ ಅಂತ ಅನಿಸ್ತಾ ಇದೆ ಅಲ್ವಾ? ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೂ ಟ್ರಾವೆಲಿಂಗ್ ಏನು ಸ್ಟೇನ್ ಆಗಿಲ್ಲ, ಬಟ್ ನಾವು ಬಂದು ಟ್ರಾವೆಲ್ ಮಾಡ್ಕೊಂಡು ಬಂದು ಈ ಪ್ಲೇಸಿಗೆ ವಿಸಿಟ್ ಮಾಡಿ ಹಾಗೆ ಆದಿಯೋಗಿ ಸ್ಟ್ಯಾಚ್ಯೂ ನೋಡಿದ್ರೆ ಆ ಖುಷಿ ಇದೆಯಲ್ಲ, ಅದು. ಸೊ ಹಿಂಗೆ ನಡ್ಕೊಂಡು ಒಂದು ರೌಂಡ್ ಹಾಕ್ಬೋದು ಆದಿಯೋಗಿ ಕಂಪ್ಲೀಟ್ ಆಗಿ ಸುತ್ತ. ಹಾಗೆ ನೀವು ಅಲ್ಲಿ ಮಧ್ಯದಲ್ಲಿ ನೋಡ್ಬೋದು, ಈ ಆ ಕಡೆ ಹೋಗಿ ಆ ಸ್ಟ್ಯಾಚ್ಯೂನ ಮುಟ್ಬಾರ್ದು ಅಂತ ಕಂಬಿಗಳು ಹಾಕಿದ್ದಾರೆ ಮೆಟಲ್ ಅಲ್ಲಿ. ಅದೇನು ಅಂದ್ರೆ ತ್ರಿಶೂಲ ತರ ಮಾಡಿದ್ದಾರೆ. ಆಮೇಲೆ ಸಮಥಿಂಗ್ ಏನೋ ಟ್ಯಾಗ್ಸ್ ಹಾಕಿದ್ದಾರೆ, ಬಟ್ ಇದೇನು ಅಂತ ಗೊತ್ತಿಲ್ಲ ಅಲ್ಲ, ಕಟ್ಟಿದ್ದಾರೆ ನೋಡಿ. ಇದು ಮುಟ್ಟದ್ ಬೇಡ, ಬಟ್ ಈಗ ನೋಡಿ ಇದೇನೋ ಕಟ್ಟಿರೋದು, ಇದು ಇವರೇ ಕಟ್ಟಿರೋದು ಗೊತ್ತಿಲ್ಲ, ಇರ್ಬೋದು. ಸೊ ಎಲ್ಲ ತ್ರಿಶೂಲಗಳಿಂದ ಸೆಕ್ಯೂರ್ ಮಾಡಿದ್ದಾರೆ. ಸೊ ಇದೊಂಥರ, ಇದು ಕಾಂಕ್ರೀಟು ಅಲ್ಲ, ಸಿಮೆಂಟು ಅಲ್ಲ, ಇಟ್ಸ್ ಎ ಸ್ಟೀಲ್ ಆಕ್ಚುಲಿ, ಟೈಟೇನಿಯಂ ಸ್ಟೀಲ್ ಅಂತ. ಸೊ ಅದ್ರಲ್ಲಿ ಮಾಡಿರೋದು. ಇದು ನೋಡಿ ಸೈಡ್ ಪೋಸ್ಚರ್ ಹೇಗಿದೆ. ಸೊ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಇದು ಬ್ಯಾಕ್ ಸೈಡು. ಆ ಜಡೆಗಳ ಡಿಸೈನ್ ಎಲ್ಲ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಈ ಆರ್ಕಿಟೆಕ್ಚರ್ಗೆ ಪ್ರೈಸ್ ಕೊಡಬೇಕು. ಹಾಗೆ ಇಲ್ಲಿ ಏನಕ್ಕೆ ಇಷ್ಟೊಂದು ಜಾಸ್ತಿ ಮಾಡಿದ್ದಾರೆ ಅಂದರೆ ಇದು ಆಲ್ಮೋಸ್ಟ್ ಹತ್ತಿರ ಇದೆ. ಸೊ ತುಂಬ ಜನ ಬಂದು ಟಚ್ ಮಾಡಬಾರ್ದು ಅಂತ ಸೊ ಇದನ್ನ ಜಾಸ್ತಿ ಮಾಡಿ ಇನ್ಕ್ರೀಸ್ ಮಾಡಿದ್ದಾರೆ, ಸೊ ದಟ್ ಇದಾಗಲ್ಲ ಅಂತ. ಸೊ ಇಲ್ಲಿ ತಣ್ಣಗಿದೆ, ಎಷ್ಟು ತಣ್ಣಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ತಣ್ಣಗಿದೆ. ಸೊ ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಹೋಗೋಣ ಅಂತ ಇದೀವಿ. ದೀಪ್ತಿ ನೋಡಿ, ಹಿಂದೆ ಜಡೆ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿನೂ ಇದ್ದಾರೆ, ಅದು ಟಚ್ ಆಗಬಾರ್ದು ಅಂತ. ಸೊ ಇಲ್ಲಿ ಒಂದು ಡಿಫ್ರೆನ್ಸ್ ನೋಡಿದ್ವಿ, ಇಲ್ಲೆಲ್ಲ ಚಪ್ಪಡಿ ಕಲ್ಲು ಹಾಕಿದ್ದಾರೆ, ಓಕೆನಾ. ಸೊ ಅಲ್ಲಿ ನೆರಳೇನಿದೆ, ಅಲ್ಲಿ ಹೋದ್ರೆ ಫುಲ್ ತಣ್ಣಗಿದೆ. ಎಷ್ಟು ತಣ್ಣಗಿದೆ ಅಂದರೆ ಏನೋ AC-ನೂ ಹಾಕಿರೋ ಥರ ಇದೆ. ಸೊ ಎಲ್ಲ ಕಡೆನೂ ಮ್ಯಾಟ್ ಹಾಕಿರೋದು ಒಂದು ಖುಷಿ ವಿಚಾರ. ಹಾಗೆ ಸುತ್ತಮುತ್ತನೂ ಬೆಟ್ಟ ಗುಡ್ಡ ಇರೋದು ಇನ್ನೊಂದು ಖುಷಿ ವಿಚಾರ. ಯಾಕೆಂದರೆ ನಮಗೆ ನ್ಯಾಚುರಲ್ ಆಗಿ ಫ್ರೆಶ್ ಏರ್ ಸಿಗುತ್ತೆ. ಸೊ ಎಲ್ಲ ಕಡೆ ಸೆಕ್ಯೂರಿಟಿಯಾಗೆ ಬಂದೋಬಸ್ತ್ ಮಾಡಿದ್ದಾರೆ ಕ್ಲೀನಾಗಿ. ಕೆಲವೊಂದು ಕಂಟೈನರ್ಸ್ ಇಟ್ಟಿದ್ದಾರೆ, ಏನು ಅಂತ ಐಡಿಯಾ ಇಲ್ಲ, ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ವ್ಯೂ ಚೆನ್ನಾಗಿದೆ. ಸೊ ಇಲ್ಲಿಂದ ಒಂದು ವ್ಯೂ ನೋಡಿ, ಈ ಸೈಡ್ ಪೋಸ್ಚರ್ ಕಡೆಯಿಂದ